ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫೇಸ್ ಗ್ಲೋಯಿಂಗ್ ಬರಲು ನಾನು ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಕೂಡ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಫೇಸ್ ಗ್ಲೋಯಿಂಗ್ ಬರಲು ನಾನು ಏನೆಲ್ಲ ಹಾಕ್ತಿದ್ದೀನಿ, ಫೇಸ್ ಪ್ಯಾಕ್ಗೆ ಏನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಬಂದುಬಿಟ್ಟು ಒಂದು ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಒಂದು ಹಾಫ್ ಸ್ಪೂನಷ್ಟು ಶುಗರನ್ನು ಹಾಕ್ತಾಯಿದ್ದೀನಿ. ಶುಗರ್ ಹಾಕೊಳ್ಳೋದ್ರಿಂದ ನಮಗೆ ಒಳ್ಳೆ ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಕೊಕೊನಟ್ ಆಯಿಲನ್ನು ಬಳಸ್ತೀವಲ್ಲ, ಕೊಬ್ಬರಿ ಎಣ್ಣೆಯನ್ನು, ಅದನ್ನು ಹಾಕ್ತಾಯಿದ್ದೀವಿ. ನೋಡ್ಕೊಂಡು ಸ್ವಲ್ಪ ಸ್ಮೂತಾಗಿ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋಬೇಕು. ಈ ರೀತಿ ಒಂದು ಪ್ಯಾಕ್ ಥರ ನಾವು ರೆಡಿ ಮಾಡ್ಕೋಬೇಕು. ಈ ಪ್ಯಾಕ್ ಅಂತೂ ತುಂಬಾ ನಮಗೆ ಫೇಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಫೇಸ್ ಗ್ಲೋಯಿಂಗ್ ಬರಲು, ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಬರಬೇಕಾದ್ರೆ, ಮತ್ತು ಪಿಂಪಲ್ಸ್ ಮಾರ್ಕ್ಸು, ಮತ್ತು ಡಾಟ್ಸ್ ಟೈಪ್ ಬರುತ್ತಲ್ಲ, ಆ ಡಾಟ್ಸ್ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಮತ್ತು ನಮಗೆ ರಿಂಕಲ್ಸ್ ಬರೋದು ಕಡಿಮೆ ಆಗುತ್ತೆ. ಮತ್ತು ನಮ್ಮ ಫೇಸ್ ಗ್ಲೋಯಿಂಗ್ ಆಗಿ ಬರುತ್ತೆ, ವೈಟಾಗಿ ಆಗ್ತೀವಿ. ಈ ರೀತಿ ನಾವು ಇದಕ್ಕೆಲ್ಲ ನಮಗೆ ಈ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋ ಮುಂಚೆ ನಮ್ಮ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ ನಂತರ ನಾವು ಈ ಪ್ಯಾಕನ್ನು ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನಿಧಾನಕ್ಕೆ ನಾವು ಮಸಾಜ್ ಮಾಡ್ತಾ ಹಚ್ಕೋಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗೇ ಆಗುತ್ತೆ. ಕಾಫಿ ಪೌಡರ್ ಹಾಕೋದ್ರಿಂದ ನಮಗೆ ನಮ್ಮ ಫೇಸ್ ವೈಟಾಗಿ ಆಗಲು ನಮಗೆ ಸಹಾಯ ಆಗುತ್ತೆ. ಈ ರೀತಿ ನಾವು ವಾರಕ್ಕೊಂದೆರಡು ಸರಿ ನಾವು ಈ ರೀತಿ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಡಸ್ಟೆಲ್ಲ ಏನಿದೆ, ಬ್ಲ್ಯಾಕ್ ಡಾಟ್ಸ್ ಬರ್ತಲ್ಲ, ಆ ಡಾಟ್ಸ್ ಆದರೂ ಡಸ್ಟು ಎಲ್ಲ ಕ್ಲೀನಾಗಿ ಹೋಗ್ಬಿಟ್ಟು ನಮಗೆ ಫೇಸ್ ಗ್ಲೋಯಿಂಗ್ ಆಗಿ ಬ್ರೈಟಾಗಿ ಕಾಣಿಸೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈ ಫೇಸ್ ಪ್ಯಾಕ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುವಂಥ ಫೇಸ್ ಪ್ಯಾಕ್ ಇದು. ನಮ್ಮ ಪಿಂಪಲ್ಸ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಮತ್ತು ನಮ್ಮ ಫೇಸ್ ರಿಂಕಲ್ಸ್ ಆಗಿರ್ಬೋದು, ಇನ್ಸ್ಟೆಂಟಾಗಿ ಇವೆಲ್ಲ ಕ್ಲೀನಾಗಿ ಹೋಗಿ ನಮ್ಮ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಆಗಿ ಬರಲು ಇದು ಹೆಲ್ಪ್ಫುಲ್ ಆಗುತ್ತೆ. ಕಾಫಿ ಪೌಡರ್ ತುಂಬಾ ಹೆಲ್ಪ್ಫುಲ್ ಆಗುವಂಥ ಈ ಫೇಸ್ ಪ್ಯಾಕ್ ನಾವು ವಾರಕ್ಕೊಂದೆರಡು ಸಾರಿ ನಾವು ಈ ರೀತಿ ಹಚ್ಕೊಂಡ್ಬಿಟ್ಟು ನಾವು ಒಂದು 10 to 15 ಮಿನಿಟ್ಸ್ ನಾವು ಈ ರೀತಿ ಡ್ರೈ ಆಗೋಕ್ಕೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಡ್ರೈ ಆಗೋಗುತ್ತೆ. ಮತ್ತು ನಾವು ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ನಮ್ಮ ಫೇಸ್ ಎಲ್ಲ ಕ್ಲೀನಾಗಿ ಗ್ಲೋಯಿಂಗ್ ಆಗಿ ಬರುತ್ತೆ. ಈ ರೀತಿ ನಾವು ನಿಧಾನಕ್ಕೆ ಒಂದು ಸರ್ಕ್ಯುಲರ್ ಶೇಪ್ ಟೈಪ್ ನಾವು ಈ ರೀತಿ ಮಸಾಜ್ ಮಾಡ್ತಾ ನಾವು ಹಚ್ಕೋಬೇಕು. ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡಿಕೊಂಡು ಹಚ್ಕೊಂಡ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗೇ ಆಗುತ್ತೆ. ಈ ರೀತಿ ನೀವು ಹಚ್ಕೊಳ್ಳಿ. ನಾವು ಯಾವುದೇ ಒಂದು ಫೇಸ್ ಪ್ಯಾಕನ್ನು ಹಚ್ಚುವಾಗ ಈ ರೀತಿ ಮಸಾಜ್ ಮಾಡ್ತಾ ಹಚ್ಕೋಬೇಕು. ಈ ರೀತಿ ಮಸಾಜ್ ಮಾಡ್ತಾ ಹಚ್ಚೋದ್ರಿಂದಲೇ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗೇ ಆಗೋದು. ಈ ರೀತಿ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ. ಈಗ ಒಂದು 10 ಮಿನಿಟ್ಸ್ ಆದ ನಂತರ ನಾನು ಫೇಸನ್ನು ವಾಶ್ ಮಾಡಿಕೊಂಡು ನಿಮಗೆ ಮತ್ತೆ ಬಂದು ತೋರಿಸ್ತೀನಿ. ಈಗ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಫೇಸ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಬ್ಲ್ಯಾಕ್ ಮಾರ್ಕ್ಸ್ ಇದೆಲ್ಲ ಕ್ಲೀನಾಗಿ ಹೋಗುತ್ತೆ. ಈ ರೀತಿ ಸ್ವಲ್ಪ ಗ್ಲೋಯಿಂಗ್ ಆಗಿ ವೈಟಿಂಗ್ ಆಗಿ ಕೂಡ ನಮ್ಮ ಫೇಸ್ ಆಗುತ್ತೆ. ಕೇವಲ ಒಂದು 3 ಇಂಗ್ರೀಡಿಯೆಂಟ್ಸಿಂದ ನಮ್ಮ ಫೇಸ್ ಪ್ಯಾಕನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.